ನಾಗಮಂಗಲ ಮಂಡ್ಯ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾಗಿದ್ದು, ತನ್ನ ಸಮೃದ್ಧ ಇತಿಹಾಸ, ಧಾರ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ವಿಶೇಷ ಸ್ಥಾನ ಪಡೆದಿದೆ. ಹೊಯ್ಸಳರ ಕಾಲದಿಂದಲೂ ನಾಗಮಂಗಲವು ಪ್ರಮುಖ ಆಡಳಿತ, ಶಿಕ್ಷಣ ಮತ್ತು ಧಾರ್ಮಿಕ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಪುರಾತನ ದೇವಾಲಯಗಳು, ಅದ್ಭುತ ಶಿಲ್ಪಕಲೆ ಮತ್ತು ಐತಿಹಾಸಿಕ ಸ್ಮಾರಕಗಳು ಈ ಪ್ರದೇಶದ ವೈಭವವನ್ನು ಸಾರುತ್ತವೆ. ಕೃಷಿ ಪ್ರಧಾನ ಪ್ರದೇಶವಾಗಿರುವ ನಾಗಮಂಗಲವು ಇಂದಿಗೂ ತನ್ನ ಪರಂಪರೆ ಮತ್ತು ಅಭಿವೃದ್ಧಿಯನ್ನು ಸಮನ್ವಯಗೊಳಿಸಿಕೊಂಡು ಮಂಡ್ಯ ಜಿಲ್ಲೆಯ ಪ್ರಮುಖ ಪಟ್ಟಣವಾಗಿ ಬೆಳೆಯುತ್ತಿದೆ. ಇದು ಬೆಂಗಳೂರಿನಿಂದ ಸುಮಾರು 115 ಕಿಮಿ ಹಾಗೂ ಮಂಡ್ಯ ನಗರದಿಂದ ಸುಮಾರು 43 ಕಿಮಿ ದೂರದಲ್ಲಿದೆ. ನಾಗಮಂಗಲ ಎಂಬ ಹೆಸರಿನ ಉಗಮದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ. ನಾಗ ಎಂದರೆ ಹಾವು ಅಥವಾ ನಾಗದೇವತೆ ಮತ್ತು ಮಂಗಲ ಎಂದರೆ ಶುಭಕರ ಸ್ಥಳ ಅಥವಾ ಪವಿತ್ರ ನೆಲೆ ಎಂಬ ಅರ್ಥವನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ನಾಗಾರಾಧನೆ ವ್ಯಾಪಕವಾಗಿದ್ದ ಕಾರಣ ಈ ಊರಿಗೆ ನಾಗಮಂಗಲ ಎಂಬ ಹೆಸರು ಬಂದಿರಬಹುದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಮತ್ತೊಂದು ನಂಬಿಕೆಯ ಪ್ರಕಾರ ನಾಗದೇವತೆಯ ಅನುಗ್ರಹದಿಂದ ಸಮೃದ್ಧಿ ಮತ್ತು ಶುಭಕಾರ್ಯಗಳಿಗೆ ಹೆಸರಾದ ಸ್ಥಳವಾಗಿದ್ದರಿಂದ ಈ ಹೆಸರು ರೂಪುಗೊಂಡಿದೆ. ಕಾಲಕ್ರಮೇಣ ನಾಗಮಂಗಲ ಎಂಬ ಹೆಸರು ಜನಪ್ರಿಯವಾಗಿ ಈ ಪಟ್ಟಣದ ಗುರುತಾಗಿ ಉಳಿದುಕೊಂಡಿದೆ. ನಾಗಮಂಗಲದ ಇತಿಹಾಸವು 1000ಕ್ಕೂ ಹೆಚ್ಚು ವರ್ಷಗಳಷ್ಟು ಪುರಾತನವಾಗಿದೆ. ಪುರಾಣಗಳು ಮತ್ತು ಜನಪದ ಕಥೆಗಳ ಪ್ರಕಾರ ಈ ಪ್ರದೇಶವು ಮಹಾಭಾರತ ಕಾಲದ ನೆನಪುಗಳೊಂದಿಗೆ ಸಂಬಂಧ ಹೊಂದಿದೆ ಎಂಬ ನಂಬಿಕೆ ಸ್ಥಳೀಯರಲ್ಲಿ ಕಂಡುಬರುತ್ತದೆ. ಐತಿಹಾಸಿಕವಾಗಿ ನೋಡಿದರೆ, ಈ ಪ್ರದೇಶವು ದಕ್ಷಿಣ ಭಾರತದ ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಗಂಗರು, ಚೋಳರು ಹಾಗೂ ನಂತರ ಹೊಯ್ಸಳರು ನಾಗಮಂಗಲದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದರು. ಅವರ ಆಳ್ವಿಕೆಯ ಅವಧಿಯಲ್ಲಿ ಇಲ್ಲಿ ದೇವಾಲಯಗಳು, ಅಗ್ರಹಾರಗಳು ಮತ್ತು ಶೈಕ್ಷಣಿಕ ಕೇಂದ್ರಗಳು ನಿರ್ಮಾಣಗೊಂಡವು. ವಿಶೇಷವಾಗಿ ಹೊಯ್ಸಳರ ಕಾಲದಲ್ಲಿ ನಾಗಮಂಗಲವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆಯಿತು. ಇಂದು ಕೂಡ ಇಲ್ಲಿನ ಪುರಾತನ ದೇವಾಲಯಗಳು ಮತ್ತು ಶಾಸನಗಳು ನಾಗಮಂಗಲದ ಸಮೃದ್ಧ ಇತಿಹಾಸಕ್ಕೆ ಸಾಕ್ಷಿಯಾಗಿವೆ. ಸುಮಾರು 1000 ವರ್ಷಗಳ ಹಿಂದೆ ನಾಗಮಂಗಲದ ಸುತ್ತಲಿನ ಪ್ರದೇಶವು ಹಸಿರು ಹೊಲಗಳು, ಕಾಡುಗಳು ಮತ್ತು ಸಣ್ಣ ಗ್ರಾಮಗಳಿಂದ ಕೂಡಿತ್ತು. ಪಶ್ಚಿಮ ಗಂಗರ ರಾಜರು ಈ ಪ್ರದೇಶವನ್ನು ತಮ್ಮ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಂಡು ಜನರ ಜೀವನವನ್ನು ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಂಡರು. ರೈತರಿಗೆ ನೀರಿನ ಸೌಲಭ್ಯ ಒದಗಿಸಲು ಕೆರೆಗಳನ್ನು ನಿರ್ಮಿಸಿದರು. ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಆಶ್ರಯ ನೀಡಿದರು. ಇದರಿಂದ ನಾಗಮಂಗಲ ಪ್ರದೇಶವು ಶಾಂತಿ, ಸಮೃದ್ಧಿ ಮತ್ತು ಸಂಸ್ಕೃತಿಯ ನೆಲೆಯಾಗಿ ಬೆಳೆಯಿತು. ಗಂಗರ ಆಡಳಿತದ ಈ ಪರಂಪರೆಯ ನಂತರದ ಚೋಳರು ಮತ್ತು ಹೊಯ್ಸಳರ ಕಾಲದಲ್ಲಿ ನಾಗಮಂಗಲದ ಹೆಚ್ಚಿನ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿತು. ಪಶ್ಚಿಮ ಗಂಗರು ಕರ್ನಾಟಕದ ಪ್ರಾಚೀನ ಮತ್ತು ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದು, ಸುಮಾರು ಕ್ರಿ.ಶ. 350ರಿಂದ 1000ರವರೆಗೆ ದಕ್ಷಿಣ ಕರ್ನಾಟಕದ ಬಹುಭಾಗವನ್ನು ಆಳಿದರು. ಅವರ ರಾಜಧಾನಿ ಆರಂಭದಲ್ಲಿ ಕೋಲಾರ ಆಗಿದ್ದು, ನಂತರ ತಲ್ಕಳ ಪ್ರಮುಖ ರಾಜಧಾನಿಯಾಗಿ ಬೆಳೆಯಿತು. ಕಾವೇರಿ ನದಿ ತೀರದ ಪ್ರದೇಶಗಳೊಂದಿಗೆ ಇಂದಿನ ಮಂಡ್ಯ ಜಿಲ್ಲೆಯ ಅನೇಕ ಭಾಗಗಳು ಅವರ ಆಡಳಿತಕ್ಕೆ ಒಳಪಟ್ಟಿದ್ದವು. ನಾಗಮಂಗಲ ಪ್ರದೇಶವು ಪಶ್ಚಿಮ ಗಂಗರ ಕಾಲದಲ್ಲಿ ಕೃಷಿ ಮತ್ತು ಧಾರ್ಮಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಕಾವೇರಿ ಮತ್ತು ಅದರ ಉಪನದಿಗಳಿಂದ ಈ ಪ್ರದೇಶದಲ್ಲಿ ಕೃಷಿ ಅಭಿವೃದ್ಧಿ ಹೊಂದಿತ್ತು. ಗಂಗ ರಾಜರು ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ನಿರ್ಮಾಣಕ್ಕೆ ಉತ್ತೇಜನ ನೀಡಿದರು. ಇದರಿಂದ ರೈತರು ಸಮೃದ್ಧ ಜೀವನ ನಡೆಸಲು ಸಾಧ್ಯವಾಯಿತು. ಪಶ್ಚಿಮ ಗಂಗರು ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು. ಅವರು ಮುಖ್ಯವಾಗಿ ಜೈನ ಧರ್ಮದ ಪೋಷಕರಾಗಿದ್ದರು. ಹಿಂದೂ ಧರ್ಮದ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳಿಗೂ ಸಮಾನ ಗೌರವ ನೀಡುತ್ತಿದ್ದರು. ನಾಗಮಂಗಲ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೇವಾಲಯಗಳು, ಅಗ್ರಹಾರಗಳು ಮತ್ತು ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಅವರ ಆಡಳಿತ ಸಹಕಾರಿಯಾಯಿತು. ಆ ಕಾಲದಲ್ಲಿ ನಾಗಮಂಗಲವು ಇಂದಿನಂತೆ ದೊಡ್ಡ ಪಟ್ಟಣವಾಗಿರದಿದ್ದರೂ ಗ್ರಾಮೀಣ ಆಡಳಿತ ಮತ್ತು ಕೃಷಿ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಬೆಳೆಯುತ್ತಿತ್ತು. ಸ್ಥಳೀಯ ನಾಯಕರು ಮತ್ತು ಅಧಿಕಾರಿಗಳ ಮೂಲಕ ಗಂಗರಾಜರು ಆಡಳಿತ ನಡೆಸುತ್ತಿದ್ದರು. ಜನರ ಸುರಕ್ಷತೆ, ತೆರಿಗೆ ಸಂಗ್ರಹಣೆ ಮತ್ತು ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಗಂಗರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಬೆಳವಣಿಗೆ ಕಂಡಿತು. ಶಾಸನಗಳ ಮೂಲಕ ಆಡಳಿತ ನಡೆಸುವ ಪದ್ಧತಿ ಹೆಚ್ಚಾಗಿತ್ತು. ಈ ಕಾಲದ ಅನೇಕ ಶಾಸನಗಳು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ಸುಮಾರು 10ನೇ ಶತಮಾನದ ಅಂತ್ಯದ ವೇಳೆಗೆ ಚೋಳರ ಪ್ರಭಾವ ಹೆಚ್ಚಾದ ಕಾರಣ ಪಶ್ಚಿಮ ಗಂಗರ ಶಕ್ತಿ ಕ್ಷೀಣಿಸತೊಡಗಿತು.
ನಂತರ ಈ ಪ್ರದೇಶವು ಚೋಳರ ಆಳ್ವಿಕೆಗೆ ಒಳಪಟ್ಟಿತು. ಆದಾಗ್ಯೂ ಕೃಷಿ, ನೀರಾವರಿ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ಪಶ್ಚಿಮ ಗಂಗರು ಹಾಕಿದ ಭದ್ರ ಅಡಿಪಾಯವು ನಾಗಮಂಗಲದ ಮುಂದಿನ ಬೆಳವಣಿಗೆಗೆ ಮಹತ್ವದ ಕೊಡುಗೆಯಾಯಿತು. ಪಶ್ಚಿಮ ಗಂಗರ ಆಳ್ವಿಕೆಯ ನಂತರ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯವಾಗಿದ್ದ ಚೋಳರು ನಾಗಮಂಗಲ ಸೇರಿದಂತೆ ದಕ್ಷಿಣ ಕರ್ನಾಟಕದ ಹಲವು ಪ್ರದೇಶಗಳನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಿದರು. ಸುಮಾರು 10ನೇ ಶತಮಾನದ ಅಂತ್ಯದಿಂದ 12ನೇ ಶತಮಾನದವರೆಗೆ ಈ ಪ್ರದೇಶವು ಚೋಳರ ಪ್ರಭಾವದಲ್ಲಿತ್ತು. ವಿಶೇಷವಾಗಿ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಕಾಲದಲ್ಲಿ ಚೋಳ ಸಾಮ್ರಾಜ್ಯವು ತನ್ನ ಗರಿಷ್ಠ ವೈಭವವನ್ನು ತಲುಪಿದ್ದು, ಕರ್ನಾಟಕದ ಕೆಲವು ಭಾಗಗಳ ಮೇಲೂ ತನ್ನ ಆಡಳಿತವನ್ನು ಸ್ಥಾಪಿಸಿತು. ಚೋಳರು ಉತ್ತಮ ಆಡಳಿತ ವ್ಯವಸ್ಥೆ ಮತ್ತು ಸಂಘಟಿತ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದರು. ನಾಗಮಂಗಲ ಪ್ರದೇಶದಲ್ಲಿಯೂ ಗ್ರಾಮ ಮಟ್ಟದ ಆಡಳಿತವನ್ನು ಬಲಪಡಿಸಿ ಭೂಮಿಯ ಅಳತೆ, ತೆರಿಗೆ ಸಂಗ್ರಹಣೆ ಹಾಗೂ ಕೃಷಿ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಿದರು. ಕೃಷಿಯೇ ಜನರ ಮುಖ್ಯ ಜೀವನಾಧಾರವಾಗಿದ್ದ ಕಾರಣ ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ನಿರ್ವಹಣೆಗೆ ಮಹತ್ವ ನೀಡಲಾಯಿತು. ಚೋಳರ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ಧರ್ಮಗಳು ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದವು. ಅನೇಕ ದೇವಾಲಯಗಳಿಗೆ ಭೂದಾನಗಳನ್ನು ನೀಡಲಾಗುತ್ತಿತ್ತು. ದೇವಾಲಯಗಳು ಕೇವಲ ಪೂಜಾ ಕೇಂದ್ರಗಳಾಗಿರದೆ ಶಿಕ್ಷಣ, ಕಲೆ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು. ನಾಗಮಂಗಲದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಪ್ರಭಾವ ಕಂಡುಬಂತು. ಚೋಳರ ಆಡಳಿತದ ಒಂದು ವಿಶೇಷತೆಯೆಂದರೆ ಶಾಸನಗಳ ಬಳಕೆ. ಭೂದಾನ, ತೆರಿಗೆ ಮತ್ತು ಆಡಳಿತದ ವಿಷಯಗಳನ್ನು ಕಲ್ಲಿನ ಶಾಸನಗಳಲ್ಲಿ ದಾಖಲಿಸಲಾಗುತ್ತಿತ್ತು. ಈ ಶಾಸನಗಳು ಇಂದಿಗೂ ಆ ಕಾಲದ ಇತಿಹಾಸವನ್ನು ತಿಳಿಯಲು ಪ್ರಮುಖ ಆಧಾರಗಳಾಗಿವೆ. 12ನೇ ಶತಮಾನದ ವೇಳೆಗೆ ಚೋಳ ಸಾಮ್ರಾಜ್ಯದ ಶಕ್ತಿ ಕುಸಿಯತೊಡಗಿತು. ಇದೇ ಸಮಯದಲ್ಲಿ ಹೊಯ್ಸಳರು ಪ್ರಬಲರಾಗುತ್ತಾ ನಾಗಮಂಗಲ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದರು. ನಂತರ ಹೊಯ್ಸಳರ ಆಳ್ವಿಕೆಯಲ್ಲಿ ನಾಗಮಂಗಲವು ಮತ್ತಷ್ಟು ವೈಭವ ಮತ್ತು ಕೀರ್ತಿಯನ್ನು ಗಳಿಸಿತು. ನಾಗಮಂಗಲದ ಇತಿಹಾಸದಲ್ಲಿ ಹೊಯ್ಸಳರ ಕಾಲವು ಅತ್ಯಂತ ವೈಭವಯುತ ಮತ್ತು ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ. 12ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಹೊಯ್ಸಳ ಸಾಮ್ರಾಜ್ಯವು ದಕ್ಷಿಣ ಕರ್ನಾಟಕದ ಬಹುಭಾಗವನ್ನು ಆಳುತ್ತಿದ್ದು, ನಾಗಮಂಗಲವು ಅವರ ಪ್ರಮುಖ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆಯಿತು. ಹೊಯ್ಸಳ ರಾಜ ವಿಷ್ಣುವರ್ಧನ ಅವರ ಕಾಲದಲ್ಲಿ ಸಾಮ್ರಾಜ್ಯವು ಅಪಾರ ಪ್ರಗತಿಯನ್ನು ಸಾಧಿಸಿತು. ಅವರ ಆಳ್ವಿಕೆಯಲ್ಲಿ ನಾಗಮಂಗಲ ಪ್ರದೇಶದಲ್ಲಿ ಅನೇಕ ದೇವಾಲಯಗಳು, ಅಗ್ರಹಾರಗಳು ಮತ್ತು ವಿದ್ಯಾಕೇಂದ್ರಗಳು ಅಭಿವೃದ್ಧಿಗೊಂಡವು. ಹೊಯ್ಸಳರ ಪ್ರಸಿದ್ಧ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಪ್ರಭಾವ ನಾಗಮಂಗಲದಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತದೆ. ಈ ಕಾಲದಲ್ಲಿ ನಿರ್ಮಿಸಲಾದ ಸೌಮ್ಯಕೇಶ್ವ ಟೆಂಪಲ್ ನಾಗಮಂಗಲದ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ. ಈ ದೇವಾಲಯವು ಹೊಯ್ಸಳರ ಅದ್ಭುತ ಶಿಲ್ಪಕಲೆ, ನಕ್ಷತ್ರಾಕಾರದ ವಿನ್ಯಾಸ, ಸೂಕ್ಷ್ಮ ಕೆತ್ತನೆಗಳು ಮತ್ತು ಕಲಾತ್ಮಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಗೋಡೆಗಳ ಮೇಲಿನ ಶಿಲ್ಪಗಳು ಆ ಕಾಲದ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಚಿತ್ರಣವನ್ನು ನೀಡುತ್ತವೆ. ಹೊಯ್ಸಳರ ಕಾಲದಲ್ಲಿ ನಾಗಮಂಗಲವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಶಿಕ್ಷಣ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿಯೂ ಬೆಳೆಯಿತು. ಪಂಡಿತರು, ಕವಿಗಳು ಮತ್ತು ಧಾರ್ಮಿಕ ಗುರುಗಳಿಗೆ ರಾಜರು ಆಶ್ರಯ ನೀಡುತ್ತಿದ್ದರು. ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆಗೆ ಈ ಕಾಲದಲ್ಲಿ ಹೆಚ್ಚಿನ ಉತ್ತೇಜನ ದೊರೆಯಿತು. ಕೃಷಿ ಕ್ಷೇತ್ರದಲ್ಲಿಯೂ ಹೊಯ್ಸಳರು ಮಹತ್ವದ ಕೊಡುಗೆ ನೀಡಿದರು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜೀವನವನ್ನು ಸುಧಾರಿಸಿದರು. ಇದರಿಂದ ನಾಗಮಂಗಲ ಪ್ರದೇಶದಲ್ಲಿ ಕೃಷಿ ಸಮೃದ್ಧಿಯು ಹೆಚ್ಚಾಯಿತು ಮತ್ತು ವ್ಯಾಪಾರ ಚಟುವಟಿಕೆಗಳು ಬೆಳವಣಿಗೆ ಕಂಡವು. 13ನೇ ಶತಮಾನದ ಅಂತ್ಯ ಮತ್ತು 14ನೇ ಶತಮಾನದ ಆರಂಭದಲ್ಲಿ ಉತ್ತರ ಭಾರತದ ಸುಲ್ತಾನರ ದಾಳಿಗಳ ಪರಿಣಾಮವಾಗಿ ಹೊಯ್ಸಳ ಸಾಮ್ರಾಜ್ಯದ ಶಕ್ತಿ ಕುಗ್ಗತೊಡಗಿತು. ಅಂತಿಮವಾಗಿ ಹೊಯ್ಸಳರ ಆಳ್ವಿಕೆಯು ಅಂತ್ಯಗೊಂಡು ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಈ ಪ್ರದೇಶದಲ್ಲಿ ಆರಂಭವಾಯಿತು. ಹೊಯ್ಸಳ ಸಾಮ್ರಾಜ್ಯದ ಪತನದ ನಂತರ ನಾಗಮಂಗಲ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತು. ಕ್ರಿ.ಶ. 1336ರಲ್ಲಿ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದು, ಕರ್ನಾಟಕದ ಬಹುಭಾಗವನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡಿತು. ನಾಗಮಂಗಲವು ಈ ಸಾಮ್ರಾಜ್ಯದ ಪ್ರಮುಖ ಆಡಳಿತ ಮತ್ತು ಕೃಷಿ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆಯಿತು. ವಿಜಯನಗರ ಅರಸರು ಉತ್ತಮ ಆಡಳಿತ ವ್ಯವಸ್ಥೆ, ವ್ಯಾಪಾರಾಭಿವೃದ್ಧಿ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಹೆಸರುವಾಸಿಯಾಗಿದ್ದರು. ಅವರ ಕಾಲದಲ್ಲಿ ನಾಗಮಂಗಲದಲ್ಲಿ ಕೃಷಿ, ವ್ಯಾಪಾರ ಮತ್ತು ಕೈಗಾರಿಕೆಗಳು ಅಭಿವೃದ್ಧಿ ಕಂಡವು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ನಿರ್ವಹಣೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದ್ದು,
ರೈತರಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಾಯಿತು. ವಿಜಯನಗರರ ಆಳ್ವಿಕೆಯಲ್ಲಿ ದೇವಾಲಯಗಳಿಗೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ಈಗಾಗಲೇ ಇದ್ದ ದೇವಾಲಯಗಳ ಜೀರ್ಣೋದ್ಧಾರ ನಡೆಯುವುದರ ಜೊತೆಗೆ ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳು ಹೆಚ್ಚಾಗಿ ನಡೆಯುತ್ತಿದ್ದವು. ದೇವಾಲಯಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಕೇಂದ್ರಗಳಾಗಿದ್ದವು. ಈ ಕಾಲದಲ್ಲಿ ನಾಗಮಂಗಲವು ಪ್ರಮುಖ ವ್ಯಾಪಾರ ಮಾರ್ಗಗಳ ಸಂಪರ್ಕ ಹೊಂದಿದ್ದ ಕಾರಣ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಾದವು. ಕೃಷಿ ಉತ್ಪನ್ನಗಳು ಮತ್ತು ಸ್ಥಳೀಯ ವಸ್ತುಗಳ ವ್ಯಾಪಾರದಿಂದ ಆರ್ಥಿಕ ಅಭಿವೃದ್ಧಿ ಕಂಡುಬಂತು. ಸ್ಥಳೀಯ ನಾಯಕರು ಮತ್ತು ಪಾಳೆಗಾರರ ಸಹಾಯದಿಂದ ಆಡಳಿತ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ನಡೆಸಲಾಗುತ್ತಿತ್ತು. ಕ್ರಿಸ್ತ ಶಕ 1565ರಲ್ಲಿ ನಡೆದ ಬ್ಯಾಟಲ್ ಆಫ್ ತಾಲಿಕೋಟಾ ನಂತರ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಕುಗ್ಗತೊಡಗಿತು. ಇದರ ಪರಿಣಾಮವಾಗಿ ನಾಗಮಂಗಲ ಸೇರಿದಂತೆ ಅನೇಕ ಪ್ರದೇಶಗಳು ಸ್ಥಳೀಯ ಆಡಳಿತಗಾರರ ಮತ್ತು ನಂತರ ಮೈಸೂರು ಒಡೆಯರ ಪ್ರಭಾವಕ್ಕೆ ಒಳಪಟ್ಟವು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಕರ್ನಾಟಕದ ಅನೇಕ ಪ್ರದೇಶಗಳಂತೆ ನಾಗಮಂಗಲವು ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿತು. ಸುಮಾರು 16ನೇ ಶತಮಾನದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೆ ಮೈಸೂರು ರಾಜ್ಯದ ಭಾಗವಾಗಿದ್ದ ನಾಗಮಂಗಲವು ಆಡಳಿತ, ಕೃಷಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿತು. ಮೈಸೂರು ಒಡೆಯರು ಉತ್ತಮ ಆಡಳಿತಗಾರರಾಗಿದ್ದು, ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದರು. ಅವರ ಆಳ್ವಿಕೆಯಲ್ಲಿ ನಾಗಮಂಗಲದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಯಿತು. ಕೆರೆಗಳು, ಕಟ್ಟೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ನಿರ್ವಹಣೆಯ ಮೂಲಕ ರೈತರ ಜೀವನವನ್ನು ಸುಧಾರಿಸಲಾಯಿತು. ಕೃಷಿಯೇ ಈ ಭಾಗದ ಜನರ ಮುಖ್ಯ ಜೀವನಾಧಾರವಾಗಿದ್ದ ಕಾರಣ ಸರ್ಕಾರವು ಕೃಷಿ ಉತ್ಪಾದನೆ ಹೆಚ್ಚಿಸಲು ಹಲವು ಕ್ರಮಗಳನ್ನು ಕೈಗೊಂಡಿತು. ಒಡೆಯರ ಕಾಲದಲ್ಲಿ ದೇವಾಲಯಗಳು, ಧಾರ್ಮಿಕ ಕೇಂದ್ರಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳಿಗೆ ಪ್ರೋತ್ಸಾಹ ದೊರೆಯಿತು. ನಾಗಮಂಗಲದ ಪುರಾತನ ದೇವಾಲಯಗಳ ನಿರ್ವಹಣೆ ಹಾಗೂ ಧಾರ್ಮಿಕ ಉತ್ಸವಗಳಿಗೆ ರಾಜಮನೆತನದ ಬೆಂಬಲವಿತ್ತು. ಜನರು ತಮ್ಮ ಸಂಪ್ರದಾಯ ಮತ್ತು ಆಚರಣೆಗಳನ್ನು ಉಳಿಸಿಕೊಂಡು ಬಂದರು. 18ನೇ ಶತಮಾನದಲ್ಲಿ ಮೈಸೂರು ರಾಜ್ಯದ ಆಡಳಿತದಲ್ಲಿ ಹೈದರ್ ಅಲಿ ಮತ್ತು ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಪ್ರಮುಖ ಪಾತ್ರ ವಹಿಸಿದರು. ಈ ಅವಧಿಯಲ್ಲಿ ನಾಗಮಂಗಲ ಪ್ರದೇಶವು ಮೈಸೂರು ರಾಜ್ಯದ ಆಡಳಿತ ವ್ಯವಸ್ಥೆಯ ಭಾಗವಾಗಿತ್ತು. ಟಿಪ್ಪು ಸುಲ್ತಾನನ ನಂತರ ಮತ್ತೆ ಮೈಸೂರು ಒಡೆಯರು ಆಡಳಿತವನ್ನು ಮುಂದುವರಿಸಿದರು. 19ನೇ ಮತ್ತು 20ನೇ ಶತಮಾನಗಳಲ್ಲಿ ಮೈಸೂರು ಸಂಸ್ಥಾನವು ಶಿಕ್ಷಣ, ರಸ್ತೆ, ನೀರಾವರಿ ಮತ್ತು ಸಾರ್ವಜನಿಕ ಸೇವೆಗಳ ಅಭಿವೃದ್ಧಿಗೆ ಹೆಸರುವಾಸಿಯಾಯಿತು. ಇದರ ಪರಿಣಾಮ ನಾಗಮಂಗಲದಲ್ಲಿಯೂ ಶಿಕ್ಷಣ ಸಂಸ್ಥೆಗಳು, ಸಾರಿಗೆ ವ್ಯವಸ್ಥೆ ಮತ್ತು ಆಡಳಿತಾತ್ಮಕ ಸೌಲಭ್ಯಗಳು ಕ್ರಮೇಣ ಅಭಿವೃದ್ಧಿಗೊಂಡವು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮತ್ತು 1949ರಲ್ಲಿ ಮೈಸೂರು ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನಗೊಂಡ ನಂತರ ನಾಗಮಂಗಲವು ಸ್ವತಂತ್ರ ಭಾರತದ ಆಡಳಿತ ವ್ಯವಸ್ಥೆಯ ಭಾಗವಾಯಿತು. ನಂತರ ಇದು ಮಂಡ್ಯ ಜಿಲ್ಲೆಯ ಪ್ರಮುಖ ತಾಲ್ಲೂಕು ಕೇಂದ್ರವಾಗಿ ಬೆಳೆಯಿತು. 18ನೇ ಶತಮಾನದ ಅಂತ್ಯದಲ್ಲಿ ನಡೆದ ಆಂಗ್ಲ-ಮೈಸೂರು ಯುದ್ಧಗಳ ನಂತರ ಮೈಸೂರು ರಾಜ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಿದವು. 1799ರಲ್ಲಿ ಸೀಜ್ ಆಫ್ ಸೇರಿಂಗಪಟ್ಟಮ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಮರಣ ಹೊಂದಿದ ಬಳಿಕ ಮೈಸೂರು ರಾಜ್ಯವು ಬ್ರಿಟಿಷರ ಪ್ರಭಾವಕ್ಕೆ ಒಳಪಟ್ಟಿತು. ನಂತರ ಮೈಸೂರು ಒಡೆಯರನ್ನು ಮತ್ತೆ ಸಿಂಹಾಸನಕ್ಕೆ ಕೂರಿಸಲಾಯಿತಾದರೂ ಆಡಳಿತವು ಬ್ರಿಟಿಷರ ಮೇಲ್ವಿಚಾರಣೆಯಲ್ಲಿಯೇ ನಡೆಯುತ್ತಿತ್ತು. ಈ ಅವಧಿಯಲ್ಲಿ ನಾಗಮಂಗಲವು ಮೈಸೂರು ಸಂಸ್ಥಾನದ ಒಂದು ಪ್ರಮುಖ ಪ್ರದೇಶವಾಗಿತ್ತು. ಬ್ರಿಟಿಷರು ಮತ್ತು ಮೈಸೂರು ಸರ್ಕಾರವು ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಂಡರು. ಭೂಮಿಯ ದಾಖಲೆಗಳು, ತೆರಿಗೆ ವ್ಯವಸ್ಥೆ ಮತ್ತು ಗ್ರಾಮ ಆಡಳಿತವನ್ನು ಹೆಚ್ಚು ಸಂಘಟಿತಗೊಳಿಸಲಾಯಿತು. ಇದರಿಂದ ಆಡಳಿತದಲ್ಲಿ ಕ್ರಮಬದ್ಧತೆ ಮೂಡಿತು. ಕೃಷಿ ನಾಗಮಂಗಲದ ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿಯೇ ಮುಂದುವರಿಯಿತು. ಕೆರೆಗಳ ನಿರ್ವಹಣೆ, ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ ಮತ್ತು ಕೃಷಿ ಉತ್ಪಾದನೆ ಹೆಚ್ಚಿಸಲು ಪ್ರಯತ್ನಗಳು ನಡೆಯುತ್ತಿದ್ದವು. ರೈತರು ಭತ್ತ, ರಾಗಿ, ಜೋಳ ಮತ್ತು ಇತರ ಬೆಳೆಗಳನ್ನು ಬೆಳೆಯುತ್ತಿದ್ದರು. 19ನೇ ಮತ್ತು 20ನೇ ಶತಮಾನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯಿತು. ಶಾಲೆಗಳು ಸ್ಥಾಪನೆಯಾದವು, ರಸ್ತೆ ಸಂಪರ್ಕ ಸುಧಾರಿಸಿತು ಮತ್ತು ಸಾರ್ವಜನಿಕ ಸೇವೆಗಳು ವಿಸ್ತರಿಸಿದವು. ಈ ಬೆಳವಣಿಗೆಗಳಿಂದ ನಾಗಮಂಗಲವು ಗ್ರಾಮೀಣ ಪ್ರದೇಶದಿಂದ ಅಭಿವೃದ್ಧಿಯತ್ತ ಸಾಗತೊಡಗಿತು. ಭಾರತದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ನಾಗಮಂಗಲ ಪ್ರದೇಶಕ್ಕೂ ತಲುಪಿತ್ತು. ಅನೇಕ ದೇಶಭಕ್ತರು ಮತ್ತು ಸಾಮಾನ್ಯ ನಾಗರಿಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೈಸೂರು ಸಂಸ್ಥಾನವು ಭಾರತೀಯ ಒಕ್ಕೂಟಕ್ಕೆ ಸೇರಿತು.
ಬಳಿಕ ನಾಗಮಂಗಲವು ಸ್ವತಂತ್ರ ಭಾರತದ ಭಾಗವಾಗಿ ಹೊಸ ಅಭಿವೃದ್ಧಿಯ ಪಥದಲ್ಲಿ ಸಾಗಿತು. ನಾಗಮಂಗಲವು ಐತಿಹಾಸಿಕ ದೇವಾಲಯಗಳ ನಾಡು ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಇರುವ ಪ್ರಮುಖ ದೇವಾಲಯಗಳು ಸುಮಾರು 9 ಶತಮಾನಗಳ ಹಿಂದೆ ನಾಗಮಂಗಲವು ಹೊಯ್ಸಳ ಸಾಮ್ರಾಜ್ಯದ ವೈಭವದಿಂದ ಕಂಗೊಳಿಸುತ್ತಿದ್ದ ಕಾಲ. ಪಟ್ಟಣದ ಸುತ್ತಮುತ್ತ ಹಸಿರು ಹೊಲಗಳು ಹರಡಿಕೊಂಡಿದ್ದವು. ದೇವಾಲಯಗಳ ಘಂಟಾನಾದ ಮತ್ತು ವೇದಮಂತ್ರಗಳ ಧ್ವನಿಯಿಂದ ಇಡೀ ಪ್ರದೇಶ ಭಕ್ತಿಮಯ ವಾತಾವರಣವನ್ನು ಹೊಂದಿತ್ತು. ಆ ಸಮಯದಲ್ಲಿ ಹೊಯ್ಸಳ ಅರಸರ ಆಶ್ರಯದಲ್ಲಿ ನಾಗಮಂಗಲದಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸುವ ಸಂಕಲ್ಪ ಕೈಗೊಳ್ಳಲಾಯಿತು. ರಾಜರು ಮತ್ತು ಸ್ಥಳೀಯ ಮುಖಂಡರ ಸಹಕಾರದಿಂದ ನಿಪುಣ ಶಿಲ್ಪಿಗಳನ್ನು ಆಹ್ವಾನಿಸಲಾಯಿತು. ಅವರು ಕಪ್ಪುಕಲ್ಲಿನ ಬೃಹತ್ ಶಿಲೆಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಉಳಿ ಮತ್ತು ಸುತ್ತಿಗೆಯಿಂದ ಅವುಗಳಿಗೆ ಜೀವ ತುಂಬಲು ಆರಂಭಿಸಿದರು. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಶಿಲ್ಪಿಗಳ ಕೈಚಳಕದಿಂದ ಕಲ್ಲಿನ ಮೇಲೆ ದೇವತೆಗಳು, ಯಕ್ಷರು, ನೃತ್ಯಗಾರ್ತಿಯರು, ಪ್ರಾಣಿಗಳು ಹಾಗೂ ಪುರಾಣಗಳ ದೃಶ್ಯಗಳು ಮೂಡಿಬಂದವು. ಪ್ರತಿಯೊಂದು ಕೆತ್ತನೆಯೂ ಅವರ ಭಕ್ತಿ, ಪರಿಶ್ರಮ ಮತ್ತು ಕಲಾತ್ಮಕತೆಯ ಪ್ರತೀಕವಾಗಿತ್ತು. ಕೊನೆಗೂ ಭವ್ಯವಾದ ಸೌಮ್ಯಕೇಶವ ದೇವಾಲಯ ನಿರ್ಮಾಣವಾಯಿತು. ದೇವಾಲಯದ ಗರ್ಭಗುಡಿಯಲ್ಲಿ ವಿಷ್ಣುವಿನ ಸೌಮ್ಯ ಮತ್ತು ಕರುಣಾಮಯ ರೂಪವಾದ ಸೌಮ್ಯಕೇಶವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಆ ದಿನ ನಾಗಮಂಗಲದ ಜನರಿಗೆ ಹಬ್ಬದ ಸಂಭ್ರಮ. ಮಂಗಳವಾದ್ಯಗಳ ನಾದ, ವೇದಘೋಷ ಮತ್ತು ಭಕ್ತರ ಜಯಘೋಷದ ನಡುವೆ ದೇವಾಲಯವು ತನ್ನ ಹೊಸ ಜೀವನವನ್ನು ಆರಂಭಿಸಿತು. ಕಾಲ ಕಳೆದಂತೆ ಸೌಮ್ಯಕೇಶವ ದೇವಾಲಯವು ಕೇವಲ ಪೂಜೆಯ ಸ್ಥಳವಾಗಿರದೆ ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿಯೂ ಬೆಳೆಯಿತು. ಪಂಡಿತರು ಇಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಬೋಧಿಸುತ್ತಿದ್ದರು. ಕವಿಗಳು ಮತ್ತು ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದರು. ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯದ ಆವರಣವು ಸಾವಿರಾರು ಭಕ್ತರಿಂದ ತುಂಬಿ ತುಳುಕುತ್ತಿತ್ತು. ಹೊಯ್ಸಳರ ನಂತರ ವಿಜಯನಗರ ಅರಸರು, ಮೈಸೂರು ಒಡೆಯರು ಮತ್ತು ಬ್ರಿಟಿಷರ ಕಾಲವೂ ಬಂದಿತು. ಅನೇಕ ರಾಜರು ಬದಲಾಗಿದ್ದರು, ಅನೇಕ ಕಾಲಘಟ್ಟಗಳು ಕಳೆದಿದ್ದವು. ಆದರೆ ಸೌಮ್ಯಕೇಶವ ದೇವಾಲಯ ಮಾತ್ರ ತನ್ನ ಅಚಲ ವೈಭವವನ್ನು ಉಳಿಸಿಕೊಂಡಿತ್ತು. ಮಳೆ, ಗಾಳಿ ಮತ್ತು ಕಾಲದ ಹೊಡೆತಗಳ ನಡುವೆಯೂ ಅದರ ಶಿಲ್ಪಗಳು ಇಂದಿಗೂ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಂಡಿವೆ. ಇಂದು ಸೌಮ್ಯಕೇಶವ ದೇವಾಲಯದ ಎದುರು ನಿಂತಾಗ ಸುಮಾರು 900 ವರ್ಷಗಳ ಹಿಂದಿನ ಹೊಯ್ಸಳರ ಯುಗ ಕಣ್ಣ ಮುಂದೆ ಮೂಡಿದಂತಾಗುತ್ತದೆ. ಕಲ್ಲಿನ ಮೇಲೆ ಕೆತ್ತಿದ ಪ್ರತಿಯೊಂದು ಶಿಲ್ಪವೂ ಒಂದು ಕಥೆಯನ್ನು ಹೇಳುತ್ತದೆ. ಆ ಕಥೆ ಕೇವಲ ಒಂದು ದೇವಾಲಯದ ಕಥೆಯಲ್ಲ. ಅದು ನಾಗಮಂಗಲದ ಇತಿಹಾಸ, ಸಂಸ್ಕೃತಿ, ಭಕ್ತಿ ಮತ್ತು ವೈಭವದ ಕಥೆಯಾಗಿದೆ. ಸೌಮ್ಯಕೇಶವ ದೇವಾಲಯವು ಇಂದಿಗೂ ನಾಗಮಂಗಲದ ಹೆಮ್ಮೆ, ಭಕ್ತಿಯ ಸಂಕೇತ ಮತ್ತು ಹೊಯ್ಸಳರ ಅದ್ಭುತ ಕಲಾಸಂಪತ್ತಿನ ಜೀವಂತ ಸಾಕ್ಷಿಯಾಗಿದೆ. ನಾಗಮಂಗಲದ ಪವಿತ್ರ ನೆಲೆಯ ಮೇಲೆ ಶತಮಾನಗಳಿಂದ ಭಕ್ತರ ಆರಾಧನೆಯ ಕೇಂದ್ರವಾಗಿರುವ ಯೋಗ ನರಸಿಂಹ ದೇವಾಲಯವು ಧಾರ್ಮಿಕ ಭಕ್ತಿ, ಇತಿಹಾಸ ಮತ್ತು ಪರಂಪರೆಯ ಪ್ರತೀಕವಾಗಿ ನಿಂತಿದೆ. ಈ ದೇವಾಲಯದ ಕಥೆಯು ಭಕ್ತಿಯ, ನಂಬಿಕೆಯ ಮತ್ತು ದೈವಿಕ ಶಕ್ತಿಯ ಕಥೆಯಾಗಿದೆ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರವು ದುಷ್ಟನಾದ ಹಿರಣ್ಯಕಶಿಪುವನ್ನು ಸಂಹರಿಸಿ ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದ ನಂತರ ಉಗ್ರ ಸ್ವರೂಪದಲ್ಲಿದ್ದರು. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಅವರು ಶಾಂತ ರೂಪವನ್ನು ಧರಿಸಿ ಯೋಗಾಸನದಲ್ಲಿ ಧ್ಯಾನಸ್ಥರಾದರು. ಈ ಶಾಂತ ಮತ್ತು ಧ್ಯಾನಮಯ ರೂಪವೇ ಯೋಗ ನರಸಿಂಹ ಎಂದು ಪ್ರಸಿದ್ಧಿಯಾಯಿತು. ನಾಗಮಂಗಲದ ಜನರು ಈ ದೈವಿಕ ರೂಪವನ್ನು ಅಪಾರ ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಕಾಲಕ್ರಮೇಣ ಯೋಗ ನರಸಿಂಹನಿಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ದೇವಾಲಯವು ಸ್ಥಳೀಯರ ಧಾರ್ಮಿಕ ಜೀವನದ ಪ್ರಮುಖ ಕೇಂದ್ರವಾಯಿತು. ಪ್ರತಿದಿನ ಭಕ್ತರು ದೇವರ ದರ್ಶನ ಪಡೆದು ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದರು. ದೇವಾಲಯದ ಸುತ್ತಲಿನ ಪ್ರದೇಶವು ಸದಾ ಆಧ್ಯಾತ್ಮಿಕ ವಾತಾವರಣದಿಂದ ಕೂಡಿರುತ್ತಿತ್ತು. ಬೆಳಗಿನ ಜಾವ ದೇವಾಲಯದ ಘಂಟಾನಾದ ಮೊಳಗುತ್ತಿದ್ದರೆ ಭಕ್ತರು ಭಜನೆ ಮತ್ತು ಪೂಜೆಗಳಲ್ಲಿ ತೊಡಗುತ್ತಿದ್ದರು. ಹಬ್ಬಗಳ ಸಮಯದಲ್ಲಿ ದೇವಾಲಯವು ಭಕ್ತರ ಸಮಾಗಮದಿಂದ ಕಂಗೊಳಿಸುತ್ತಿತ್ತು. ವಿಶೇಷವಾಗಿ ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವರ ಆಶೀರ್ವಾದ ಪಡೆಯುತ್ತಿದ್ದರು. ವರ್ಷಗಳು, ಶತಮಾನಗಳು ಕಳೆದರೂ ಯೋಗ ನರಸಿಂಹ ದೇವಾಲಯವು ತನ್ನ ಮಹತ್ವವನ್ನು ಕಳೆದುಕೊಳ್ಳಲಿಲ್ಲ. ಹೊಯ್ಸಳರು, ವಿಜಯನಗರ ಅರಸರು, ಮೈಸೂರು ಒಡೆಯರು ಹಾಗೂ ನಂತರದ ಕಾಲಘಟ್ಟಗಳಲ್ಲಿಯೂ ಈ ದೇವಾಲಯವು ಭಕ್ತಿಯ ಕೇಂದ್ರವಾಗಿ ಮುಂದುವರಿಯಿತು. ಅನೇಕ ಪೀಳಿಗೆಗಳು ಈ ದೇವಾಲಯದೊಂದಿಗೆ ಬೆಸೆದುಕೊಂಡಿವೆ. ಇಂದು ಯೋಗ ನರಸಿಂಹ ದೇವಾಲಯವು ನಾಗಮಂಗಲದ ಧಾರ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಯೋಗ ನರಸಿಂಹನ ಶಾಂತ ರೂಪವನ್ನು ಕಂಡು ಮನಃಶಾಂತಿ ಮತ್ತು ಆತ್ಮೀಯತೆಯನ್ನು ಅನುಭವಿಸುತ್ತಾರೆ.
ಈ ದೇವಾಲಯವು ಕೇವಲ ಒಂದು ಆರಾಧನಾ ಸ್ಥಳವಲ್ಲ. ಅದು ನಾಗಮಂಗಲದ ಭಕ್ತಿ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುವ ಪವಿತ್ರ ತಾಣವಾಗಿದೆ. ನಾಗಮಂಗಲದ ಪುರಾತನ ದೇವಾಲಯಗಳಲ್ಲಿ ವೀರಭದ್ರೇಶ್ವರ ದೇವಾಲಯವು ತನ್ನ ಧಾರ್ಮಿಕ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆಯಿಂದ ವಿಶೇಷ ಸ್ಥಾನವನ್ನು ಪಡೆದಿದೆ. ಶತಮಾನಗಳ ಕಾಲ ಭಕ್ತರ ಆರಾಧನೆಯ ಕೇಂದ್ರವಾಗಿರುವ ಈ ದೇವಾಲಯವು ಶೌರ್ಯ, ಭಕ್ತಿ ಮತ್ತು ಶಿವತತ್ವದ ಪ್ರತೀಕವಾಗಿದೆ. ಪುರಾಣಗಳ ಪ್ರಕಾರ ರಾಜ ದಕ್ಷನು ನಡೆಸಿದ ಯಜ್ಞದಲ್ಲಿ ತನ್ನ ಪತ್ನಿ ಸತಿಯ ಅವಮಾನದಿಂದ ಕೋಪಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿದನು. ವೀರಭದ್ರನು ಶಿವನ ಪರಮ ಭಕ್ತನಾಗಿದ್ದು ಅಪಾರ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿ ಪರಿಗಣಿಸಲ್ಪಟ್ಟನು. ಇದೇ ವೀರಭದ್ರನ ಆರಾಧನೆಗಾಗಿ ನಾಗಮಂಗಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಎಂಬ ನಂಬಿಕೆಯಿದೆ. ಪ್ರಾಚೀನ ಕಾಲದಲ್ಲಿ ನಾಗಮಂಗಲವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತಗಾರರು ಮತ್ತು ಭಕ್ತರ ಸಹಕಾರದಿಂದ ವೀರಭದ್ರೇಶ್ವರ ದೇವಾಲಯವು ನಿರ್ಮಾಣಗೊಂಡಿತು. ದೇವಾಲಯದ ಗರ್ಭಗುಡಿಯಲ್ಲಿ ವೀರಭದ್ರಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಉಗ್ರತೆಯ ಜೊತೆಗೆ ಭಕ್ತರ ರಕ್ಷಣೆಯ ಸಂದೇಶವನ್ನು ಸಾರುವ ಈ ದೇವರು ಸ್ಥಳೀಯರ ಆರಾಧ್ಯ ದೈವವಾಗಿ ಬೆಳೆದರು. ದೇವಾಲಯದ ಸುತ್ತಲೂ ಹಬ್ಬಗಳು ಮತ್ತು ಜಾತ್ರೆಗಳು ನಡೆಯುತ್ತಿದ್ದವು. ಗ್ರಾಮಸ್ಥರು ಒಟ್ಟಾಗಿ ಸೇರಿ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಿದ್ದರು. ಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಇತರ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ದೇವಾಲಯವು ಭಕ್ತರಿಂದ ಕಿಕ್ಕಿರಿದು ತುಂಬಿರುತ್ತಿತ್ತು. ದೇವರ ರಥೋತ್ಸವ ಮತ್ತು ವಿಶೇಷ ಸೇವೆಗಳು ಜನರಲ್ಲಿ ಭಕ್ತಿ ಮತ್ತು ಏಕತೆಯನ್ನು ಬೆಳೆಸುತ್ತಿದ್ದವು. ಕಾಲಕ್ರಮೇಣ ಅನೇಕ ರಾಜವಂಶಗಳು ಬಂದು ಹೋದರೂ ವೀರಭದ್ರೇಶ್ವರ ದೇವಾಲಯವು ತನ್ನ ಪಾವಿತ್ರ್ಯ ಮತ್ತು ಮಹತ್ವವನ್ನು ಉಳಿಸಿಕೊಂಡಿದೆ. ಮಳೆ, ಗಾಳಿ ಮತ್ತು ಕಾಲದ ಬದಲಾವಣೆಗಳ ನಡುವೆಯೂ ಈ ದೇವಾಲಯವು ನಾಗಮಂಗಲದ ಧಾರ್ಮಿಕ ಪರಂಪರೆಯ ಸಂಕೇತವಾಗಿ ನಿಂತಿದೆ. ಇಂದು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ವೀರಭದ್ರಸ್ವಾಮಿಯ ದರ್ಶನ ಪಡೆದು ಧೈರ್ಯ, ಶಕ್ತಿ ಮತ್ತು ರಕ್ಷಣೆಯ ಆಶೀರ್ವಾದವನ್ನು ಕೋರುತ್ತಾರೆ. ದೇವಾಲಯದ ಶಾಂತ ವಾತಾವರಣ ಮತ್ತು ಭಕ್ತಿಯ ಪರಂಪರೆ ನಾಗಮಂಗಲದ ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸವನ್ನು ನೆನಪಿಸುತ್ತದೆ. ಹೀಗೆ ವೀರಭದ್ರೇಶ್ವರ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಅದು ನಾಗಮಂಗಲದ ಜನರ ಭಕ್ತಿ, ಧೈರ್ಯ ಮತ್ತು ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ನಾಗಮಂಗಲದ ಪವಿತ್ರ ಕ್ಷೇತ್ರಗಳಲ್ಲಿ ದಕ್ಷಿಣ ಕಾಳಿಕಾಂಬ ದೇವಾಲಯವು ವಿಶೇಷ ಸ್ಥಾನವನ್ನು ಹೊಂದಿದೆ. ಶಕ್ತಿಯ ಆರಾಧನೆಗೆ ಹೆಸರಾದ ಈ ದೇವಾಲಯವು ಶತಮಾನಗಳಿಂದ ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ. ತಾಯಿಯ ಕರುಣೆ, ರಕ್ಷಣೆ ಮತ್ತು ಶಕ್ತಿಯ ಪ್ರತೀಕವಾಗಿ ಆರಾಧಿಸಲ್ಪಡುವ ಕಾಳಿಕಾಂಬ ದೇವಿಯ ಮಹಿಮೆ ಈ ದೇವಾಲಯದ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಧ್ವನಿಸುತ್ತದೆ. ಬಹಳ ಹಿಂದಿನ ಕಾಲದಲ್ಲಿ ನಾಗಮಂಗಲ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ದಟ್ಟ ಕಾಡುಗಳಿಂದ ಆವೃತವಾಗಿದ್ದವು. ಸ್ಥಳೀಯ ಜನರು ಗ್ರಾಮದ ರಕ್ಷಣೆಗಾಗಿ ಆದಿಶಕ್ತಿಯನ್ನು ಆರಾಧಿಸುತ್ತಿದ್ದರು. ಜನಪದ ಕತೆಗಳ ಪ್ರಕಾರ ಒಂದು ದಿನ ಭಕ್ತನ ಕನಸಿನಲ್ಲಿ ದೇವಿಯು ಪ್ರತ್ಯಕ್ಷವಾಗಿ ತಾನು ನೆಲೆಸಿರುವ ಸ್ಥಳದಲ್ಲಿ ದೇವಾಲಯ ನಿರ್ಮಿಸುವಂತೆ ಸೂಚಿಸಿದ್ದಾಳೆ ಎನ್ನಲಾಗುತ್ತದೆ. ಈ ದೈವಿಕ ಸಂದೇಶವನ್ನು ಅನುಸರಿಸಿ ಗ್ರಾಮಸ್ಥರು ಆ ಸ್ಥಳದಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಆರಂಭಿಸಿದರು. ಕಾಲಕ್ರಮೇಣ ಆ ಸ್ಥಳವು ಭಕ್ತರ ಪ್ರಮುಖ ಆರಾಧನಾ ಕೇಂದ್ರವಾಗಿ ಬೆಳೆಯಿತು. ದೇವಿಯ ಮಹಿಮೆಯನ್ನು ಕೇಳಿ ದೂರದ ಊರುಗಳಿಂದಲೂ ಭಕ್ತರು ಆಗಮಿಸಲು ಆರಂಭಿಸಿದರು. ತಮ್ಮ ಕಷ್ಟಗಳು ನಿವಾರಣೆಯಾಗಲಿ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿ ಹಾಗೂ ಜೀವನದಲ್ಲಿ ಯಶಸ್ಸು ದೊರಕಲಿ ಎಂದು ದೇವಿಯ ಮುಂದೆ ಪ್ರಾರ್ಥಿಸುತ್ತಿದ್ದರು. ದಕ್ಷಿಣ ಕಾಳಿಕಾಂಬ ದೇವಿಯನ್ನು ಶಕ್ತಿಯ ಮತ್ತು ಕರುಣೆಯ ಸ್ವರೂಪವಾಗಿ ಆರಾಧಿಸಲಾಗುತ್ತದೆ. ಉಗ್ರ ರೂಪದಲ್ಲಿದ್ದರೂ ತನ್ನ ಭಕ್ತರನ್ನು ಮಾತೆಯಂತೆ ಕಾಪಾಡುವ ದೇವಿ ಎಂಬ ನಂಬಿಕೆ ಜನರಲ್ಲಿದೆ. ಆದ್ದರಿಂದ ಈ ದೇವಾಲಯವು ಮಹಿಳೆಯರು, ರೈತರು, ವ್ಯಾಪಾರಿಗಳು ಮತ್ತು ವಿದ್ಯಾರ್ಥಿಗಳಿಗೂ ವಿಶೇಷ ಭಕ್ತಿಯ ಕೇಂದ್ರವಾಗಿದೆ. ಹಬ್ಬಗಳ ಸಮಯದಲ್ಲಿ ದೇವಾಲಯವು ವಿಶೇಷವಾಗಿ ಕಂಗೊಳಿಸುತ್ತದೆ. ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ದೇವಾಲಯದ ಆವರಣವು ಭಜನೆ, ಮಂಗಳವಾದ್ಯ ಮತ್ತು ಭಕ್ತರ ಜಯಘೋಷಗಳಿಂದ ತುಂಬಿ ತುಳುಕುತ್ತದೆ. ಈ ಸಂದರ್ಭದಲ್ಲಿ ಇಡೀ ನಾಗಮಂಗಲವೇ ಭಕ್ತಿಯ ವಾತಾವರಣದಲ್ಲಿ ಮುಳುಗಿರುತ್ತದೆ. ಶತಮಾನಗಳು ಕಳೆದರೂ ದಕ್ಷಿಣ ಕಾಳಿಕಾಂಬ ದೇವಾಲಯವು ತನ್ನ ಪಾವಿತ್ರ್ಯ ಮತ್ತು ಮಹತ್ವವನ್ನು ಉಳಿಸಿಕೊಂಡಿದೆ. ಅನೇಕ ಪೀಳಿಗೆಗಳು ಈ ದೇವಾಲಯದೊಂದಿಗೆ ಬೆಸೆದುಕೊಂಡಿವೆ. ಇಂದಿಗೂ ಭಕ್ತರು ದೇವಿಯ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ತಮ್ಮ ಜೀವನದ ಪ್ರತಿಯೊಂದು ಶುಭ ಕಾರ್ಯವನ್ನು ದೇವಿಯ ಕೃಪೆಯಿಂದಲೇ ಆರಂಭಿಸುತ್ತಾರೆ. ಹೀಗೆ ದಕ್ಷಿಣ ಕಾಳಿಕಾಂಬ ದೇವಾಲಯವು ಕೇವಲ ಒಂದು ಧಾರ್ಮಿಕ ತಾಣವಲ್ಲ,
ಅದು ನಾಗಮಂಗಲದ ಜನರ ನಂಬಿಕೆ, ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಂಕೇತವಾಗಿದೆ. ದೇವಿಯ ಕರುಣೆ ಮತ್ತು ಶಕ್ತಿಯ ಕತೆ ಇಂದಿಗೂ ಭಕ್ತರ ಹೃದಯಗಳಲ್ಲಿ ಅಚಲವಾಗಿ ಉಳಿದಿದೆ. ಇವುಗಳಲ್ಲಿ ವಿಶೇಷವಾಗಿ ಸೌಮ್ಯಕೇಶವ ದೇವಾಲಯವು 12ನೇ ಶತಮಾನದಲ್ಲಿ ಹೊಯ್ಸಳರಿಂದ ನಿರ್ಮಿಸಲ್ಪಟ್ಟ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ನಾಗಮಂಗಲದ ಜನರು ಸಹ ದೇಶದ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವಕ್ಕೆ ಒಳಗಾದರು. ಮಹಾತ್ಮ ಗಾಂಧೀಜಿ ಅವರ ಸ್ವಾತಂತ್ರ್ಯ ಹೋರಾಟದ ಕರೆ ದೇಶದ ಮೂಲೆ ಮೂಲೆಗೂ ತಲುಪಿದಂತೆ ನಾಗಮಂಗಲದ ಜನರಲ್ಲಿಯೂ ದೇಶಭಕ್ತಿ ಜಾಗೃತವಾಯಿತು. ಸ್ಥಳೀಯ ನಾಯಕರು ಮತ್ತು ಯುವಕರು ರಾಷ್ಟ್ರೀಯ ಚಳವಳಿಗಳಿಗೆ ಬೆಂಬಲ ನೀಡಿದರು. ಸ್ವದೇಶಿ ಚಳವಳಿ, ಅಸಹಕಾರ ಚಳವಳಿ ಹಾಗೂ ಇತರ ರಾಷ್ಟ್ರೀಯ ಹೋರಾಟಗಳಲ್ಲಿ ನಾಗಮಂಗಲದ ಜನರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ನಾಗಮಂಗಲವು ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಕೃಷಿ, ಶಿಕ್ಷಣ, ರಸ್ತೆ ಸಂಪರ್ಕ, ಆರೋಗ್ಯ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಕಂಡುಬಂದಿತು. ಸರ್ಕಾರಿ ಕಚೇರಿಗಳು, ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಾರ್ವಜನಿಕ ಸೌಲಭ್ಯಗಳು ಸ್ಥಾಪನೆಯಾಗಿ ನಾಗಮಂಗಲವು ಪ್ರಮುಖ ತಾಲ್ಲೂಕು ಕೇಂದ್ರವಾಗಿ ಬೆಳೆಯಿತು. ಕೃಷಿಯೇ ಇಂದಿಗೂ ಇಲ್ಲಿನ ಜನರ ಪ್ರಮುಖ ಜೀವನಾಧಾರವಾಗಿದ್ದು, ಆಧುನಿಕ ಕೃಷಿ ಪದ್ಧತಿಗಳು ರೈತರ ಬದುಕಿನಲ್ಲಿ ಹೊಸ ಬದಲಾವಣೆಗಳನ್ನು ತಂದಿವೆ. ಇಂದು ನಾಗಮಂಗಲವು ಇತಿಹಾಸ ಮತ್ತು ಆಧುನಿಕತೆಯ ಸುಂದರ ಸಂಗಮವಾಗಿ ಗುರುತಿಸಿಕೊಂಡಿದೆ. ಹೊಯ್ಸಳರ ಕಾಲದ ದೇವಾಲಯಗಳು, ಪುರಾತನ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆ ಇಂದಿಗೂ ಈ ಪಟ್ಟಣದ ಹೆಮ್ಮೆಯಾಗಿದೆ. ಸೌಮ್ಯಕೇಶವ ದೇವಾಲಯ, ಯೋಗ ನರಸಿಂಹ ದೇವಾಲಯ, ವೀರಭದ್ರೇಶ್ವರ ದೇವಾಲಯ ಮತ್ತು ದಕ್ಷಿಣ ಕಾಳಿಕಾಂಬ ದೇವಾಲಯಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿವೆ. ಕೃಷಿ, ವ್ಯಾಪಾರ, ಶಿಕ್ಷಣ ಮತ್ತು ಸಾರ್ವಜನಿಕ ಸೇವೆಗಳ ಕ್ಷೇತ್ರಗಳಲ್ಲಿ ನಾಗಮಂಗಲವು ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಹಸಿರು ಹೊಲಗಳು, ಧಾರ್ಮಿಕ ಉತ್ಸವಗಳು, ಜಾತ್ರೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿನ ಜೀವನವನ್ನು ಸಮೃದ್ಧಗೊಳಿಸುತ್ತವೆ. ಇತಿಹಾಸದ ವೈಭವವನ್ನು ತನ್ನೊಳಗೆ ಉಳಿಸಿಕೊಂಡು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ನಾಗಮಂಗಲವು ಇಂದು ಮಂಡ್ಯ ಜಿಲ್ಲೆಯ ಪ್ರಮುಖ ತಾಲ್ಲೂಕು ಕೇಂದ್ರಗಳಲ್ಲಿ ಒಂದಾಗಿ ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಇತಿಹಾಸದ ಹೆಮ್ಮೆ, ಸಂಸ್ಕೃತಿಯ ಸಿರಿ, ಭಕ್ತಿಯ ನೆಲೆ ಮತ್ತು ಅಭಿವೃದ್ಧಿಯ ದಾರಿ ಇದೇ ನಮ್ಮ ನಾಗಮಂಗಲ. ನಾಗಮಂಗಲವು ಕೇವಲ ಒಂದು ತಾಲ್ಲೂಕು ಕೇಂದ್ರವಲ್ಲ, ಅದು ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಭಕ್ತಿ ಮತ್ತು ಪರಂಪರೆಯನ್ನು ತನ್ನ ಮಡಿಲಲ್ಲಿ ಹೊತ್ತಿರುವ ಪವಿತ್ರ ನೆಲವಾಗಿದೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಅರಸರು, ಮೈಸೂರು ಒಡೆಯರು ಮತ್ತು ಬ್ರಿಟಿಷರ ಆಳ್ವಿಕೆಯನ್ನು ಕಂಡ ಈ ನೆಲವು ಪ್ರತಿಯೊಂದು ಯುಗದ ನೆನಪುಗಳನ್ನು ಇಂದಿಗೂ ಸಂರಕ್ಷಿಸಿಕೊಂಡಿದೆ. ಸೌಮ್ಯಕೇಶವ, ಯೋಗ ನರಸಿಂಹ, ವೀರಭದ್ರೇಶ್ವರ ಮತ್ತು ದಕ್ಷಿಣ ಕಾಳಿಕಾಂಬ ದೇವಾಲಯಗಳು ನಾಗಮಂಗಲದ ಧಾರ್ಮಿಕ ವೈಭವವನ್ನು ಸಾರಿದರೆ, ಇಲ್ಲಿನ ಜನರ ಪರಿಶ್ರಮ, ಸಂಸ್ಕೃತಿ ಮತ್ತು ಏಕತೆ ಈ ನಾಡಿನ ನಿಜವಾದ ಶಕ್ತಿಯಾಗಿದೆ. ಕೃಷಿ, ಶಿಕ್ಷಣ, ವ್ಯಾಪಾರ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಾಗಮಂಗಲವು ತನ್ನ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆಯತ್ತ ಮುನ್ನಡೆಯುತ್ತಿದೆ. ಹಸಿರು ಹೊಲಗಳ ಸೊಬಗು, ದೇವಾಲಯಗಳ ಘಂಟಾನಾದ, ಉತ್ಸವಗಳ ಸಂಭ್ರಮ ಮತ್ತು ಜನರ ಸರಳ ಜೀವನಶೈಲಿ ನಾಗಮಂಗಲದ ವಿಶೇಷತೆಯಾಗಿದೆ. ಈ ನೆಲದ ಪ್ರತಿಯೊಂದು ಕಲ್ಲು ಇತಿಹಾಸದ ಕಥೆಯನ್ನು ಹೇಳುತ್ತದೆ. ಪ್ರತಿಯೊಂದು ದೇವಾಲಯ ಭಕ್ತಿಯ ಸಂದೇಶವನ್ನು ಸಾರುತ್ತದೆ. ಪ್ರತಿಯೊಬ್ಬ ನಾಗಮಂಗಲಿಗನ ಹೃದಯದಲ್ಲಿ ತನ್ನ ಊರಿನ ಬಗ್ಗೆ ಅಪಾರ ಹೆಮ್ಮೆ ನೆಲೆಸಿದೆ. ದೇವಾಲಯಗಳ ನಾಡು ನಾಗಮಂಗಲ, ಹೊಯ್ಸಳರ ವೈಭವದ ನಾಗಮಂಗಲ, ಇತಿಹಾಸದ ಹೆಮ್ಮೆಯ ನಾಗಮಂಗಲ, ಸಂಸ್ಕೃತಿಯ ಸಿರಿ ನಾಗಮಂಗಲ, ಮಂಡ್ಯ ಜಿಲ್ಲೆಯ ಹೆಮ್ಮೆಯ ನಾಗಮಂಗಲ, ಪರಂಪರೆಯ ಪ್ರತೀಕ ನಾಗಮಂಗಲ. ಇಂತಹ ನಮ್ಮ ನಾಗಮಂಗಲವು ಭೂತಕಾಲದ ವೈಭವವನ್ನು ಉಳಿಸಿಕೊಂಡು ಭವಿಷ್ಯದತ್ತ ಆತ್ಮವಿಶ್ವಾಸದಿಂದ ಸಾಗುತ್ತಿರುವ ಕನ್ನಡ ನಾಡಿನ ಅಮೂಲ್ಯ ರತ್ನವಾಗಿದೆ.